ಈ ರೋಡ್ ಅಂತೂ ಒಂಥರ ಲಿಂಕ್ ರೋಡ್ ಅಂತಾರಲ್ಲ ಆ ತರ ರೋಡ್ ಇದು. ಸಿಕ್ಕಾಪಟ್ಟೆ ಚಿಕ್ಕ ರೋಡ್ ಇದ್ರು ಹೆವಿ ಬಿಸಿ ರೋಡ್. ಆ ಕಡೆಯಿಂದ ಈ ಕಡೆಯಿಂದ ವೆಹಿಕಲ್ ಹೋಗ್ತಾನೆ ಇರ್ತವೆ ಈ ರೋಡಲ್ಲಿ. ಬೇರೆ ಆಪ್ಷನ್ ಇಲ್ಲ. ಇಲ್ಲೆಲ್ಲ ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ ಆಗ್ತಾನೇ ಇರುತ್ತೆ. ಏನು ಮಾಡಕ್ಕಾಗಲ್ಲ. ಅದೆಂತ ಎಕ್ಸ್ಪರ್ಟೇ ಆಗಿದ್ರು ಆಕ್ಸಿಡೆಂಟ್ಗಳು ತಪ್ಪಿದಲ್ಲ ಬೆಂಗಳೂರಲ್ಲಿ. ಸ್ವಲ್ಪ ಆದ್ರೂ ಟಚ್ ಮಾಡ್ಕೊಂಡಿರ್ತೀವಿ ಯಾವ್ದೇ ಕಾರ್ಗಳು ನೋಡಿ ಬೇಕಿದ್ರೆ. ಸ್ವಲ್ಪ ಆದ್ರೂ ಒಂದ್ ಕಡೆ ಸ್ಕ್ರಾಚು ಡೆಂಟ್ಸು ಇದ್ದೇ ಇರುತ್ತೆ. ಏನ್ ರೀಸನ್ ಅಂದ್ರೆ ಇದೆ. ಇವ್ರು ತಪ್ಪು ಮಾಡಿರ್ತಾರೆ, ಇಲ್ಲಾಂದ್ರೆ ಆಪೋಸಿಟ್ ಅವರೇ ತಪ್ಪು ಮಾಡಿರ್ತಾರೆ. ಒಟ್ನಲ್ಲಿ ಡೆಂಟ್ಸ್ ಅಂತ ಇದ್ದೇ ಇರುತ್ತೆ ಕಾರಲ್ಲಿ. ಓಡ್ಸಕ್ ಆಗಲ್ಲ ಗುರು ಬೆಂಗಳೂರಲ್ಲಿ. ಎಲ್ಲಿ ಓಡಿಸ್ತೀಯಾ? ಯಪ್ಪ 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 ಗುರು. ಒಬ್ಬೊಬ್ರು ಓಡಾಡೋದಕ್ಕೂ 7 ಸೀಟರ್ ಕಾರ್ ತಗೊಂಡು ಹೋಗ್ತಿರ್ತಾರೆ ಮನೆಯಿಂದ ಆಚೆ ಹೋಗುವಾಗ. ನನ್ನ ಇಷ್ಟ. ನೀನ್ ಯಾರು ಹಾಕೊಳ್ಳೋಕೆ ಎಲ್ಲಿಂದ ಇರುತ್ತೆ ಜಾಗ ರೋಡಲ್ಲಿ? ಕಾರಲ್ಲಿ ಓಡಾಡಿ ಬೇಡ ಅಂತ ಹೇಳಲ್ಲ, ಬಟ್ ಏನೋ 4 ಜನ ಇದೀರಾ ಅಂತ 7 ಸೀಟರ್ ಎತ್ತೋದಕ್ಕೂ ಲಗೇಜ್ ಗಿಗೇಜ್ ಹಾಕೊಂಡು ಹೋಗೋದಕ್ಕೆ ಓಕೆ. ಒಬ್ಬೊಬ್ರಿಗೆ 7 ಸೀಟರ್ ಎತ್ಕೊಂಡು ಹೋಗ್ತಿರ್ತಾರೆ ಗುರು. ಗೊತ್ತು ಇವಾಗ ಕಾರಲ್ಲಿ ಹೋಗೋರೆಲ್ಲ ಎಷ್ಟು ಹುರ್ಕೊಂಡಿರ್ತೀರ ಅಂತ. ಬಟ್ ನಾನು ಫ್ಯಾಕ್ಟ್ ಮಾತಾಡ್ತಿದ್ದೀನಿ, ಇದೇ ಸತ್ಯ ಅಲ್ವಾ? ಪ್ರಾಕ್ಟಿಕಲ್ ಆಗಿ ಮಾತಾಡ್ತಿದ್ದೀನಿ ಅಷ್ಟೇ. ಯಾರ್ದು ತಪ್ಪು ಸರಿ ಅಂತ ಮಾತಾಡ್ತಿಲ್ಲ ನಾನು ಇಲ್ಲಿ, ಪ್ರಾಕ್ಟಿಕಲ್ ಆಗಿ ಮಾತಾಡ್ತಿದ್ದೀನಿ ಅಷ್ಟೇ.